ಇಂದಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ಭಾಗದ 7ನೇ ಅಧ್ಯಾಯವಾದ ಸ್ವಾತಂತ್ರ್ಯ ಹೋರಾಟ ಈ ಒಂದು ಅಧ್ಯಾಯವನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈ ಒಂದು ಅಧ್ಯಾಯದ ಅಡಿಯಲ್ಲಿ ಮುಖ್ಯವಾಗಿ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಯ ಪಾತ್ರ, ಸ್ವಾತಂತ್ರ್ಯ ಹೋರಾಟದ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ತಮ್ಮನ್ನೇ ತಾವು ಗುರುತಿಸಿಕೊಂಡಂತ ಸ್ವಾತಂತ್ರ್ಯ ಹೋರಾಟಗಾರರು, ಮುಖ್ಯವಾಗಿ ಮಂದಗಾಮಿಗಳು, ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳನ್ನ ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬನ್ನಿ ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸ ಭಾಗದ 7ನೇ ಅಧ್ಯಾಯವಾದ ಸ್ವಾತಂತ್ರ್ಯ ಹೋರಾಟ ಈ ಒಂದು ಅಧ್ಯಾಯವನ್ನು ಕುರಿತು ವಿವರವಾಗಿ ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸ್ವಾತಂತ್ರ್ಯ ಎನ್ನುವಂಥದ್ದು ಆಹಾರ, ನೀರು, ನಿದ್ರೆಯಷ್ಟೇ ಅವಶ್ಯಕ. ಹಾಗಾದರೆ ಭಾರತ ದೇಶದ ಸ್ವಾತಂತ್ರ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ರಾಷ್ಟ್ರೀಯತೆಯ ಉದಯ, ಇದು ನನ್ನ ದೇಶ, ಇದು ನನ್ನ ನಾಡು ಎಂಬ ರಾಷ್ಟ್ರೀಯ ಕಲ್ಪನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಖ್ಯವಾಗಿ ಭಾರತದ ಒಂದು ಮುಖ್ಯವಾದ ಭಾಗವಾದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ವೇದಿಕೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕುರಿತು ಈ ಅಧ್ಯಾಯದಲ್ಲಿ ನಾವು ತಿಳಿಯೋಣ. ಅಲ್ಲದೆ ಭಾರತದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಮಂದಗಾಮಿಗಳು, ತೀವ್ರವಾದಿಗಳು ಹಾಗೂ ಕ್ರಾಂತಿಕಾರಿಗಳು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಭಾರತದಲ್ಲಿ ರಾಷ್ಟ್ರೀಯತೆಯ ಉದಯವನ್ನು ಕುರಿತು ಈಗ ನೋಡೋಣ ಬನ್ನಿ. ಸ್ವಾತಂತ್ರ್ಯ ಹೋರಾಟವು ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣ ಮತ್ತು ಚಲನಶೀಲ ಅಧ್ಯಾಯವಾಗಿದೆ. ಅಲ್ಲದೆ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ತೀವ್ರವಾಗಿ ಬೆಳೆಯತೊಡಗಿತು. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಜನ, ನಾಡು ತಮ್ಮದೇ ಆದ ಜಾತಿ, ಧರ್ಮ, ಭಾಷೆ, ಪ್ರಾಂತೀಯ ಆಧಾರದ ಮೇಲೆ ವಿಭಜನೆಗೊಂಡಿದ್ದರು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಜಾತಿ ಭೇದ, ಪ್ರಾಂತ ಭೇದ, ಭಾಷೆ ಭೇದವನ್ನು ಮರೆತು ಎಲ್ಲರೂ ಒಟ್ಟಾಗತೊಡಗಿದರು. ವಿದೇಶಿಯರ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ರಾಜ ಪ್ರಭುಗಳು ಅಲ್ಲದೆ ಜನಸಾಮಾನ್ಯರು ಸಹ ತಮ್ಮ ಕೈಗೆತ್ತಿಕೊಂಡರು. ಇನ್ನು ಮುಖ್ಯವಾಗಿ ಹೇಳುವುದಾದರೆ ಭಾರತದ ಹೋರಾಟಕ್ಕೆ ಮುಖ್ಯವಾಗಿ ಇಲ್ಲಿನ ಆಳರಸರಿಗೆ ಅವರದೇ ಆದ ಕಾರಣಗಳು ಹಾಗೂ ಅವರದೇ ಆದ ಹಿತಾಸಕ್ತಿಗಳು ಒಂದೆಡೆಯಾದರೆ, ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯ ಶಾಹಿತ್ವವನ್ನು ಉಳಿಸಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿತ್ತು. ಹಾಗಾಗಿ ವಿದೇಶಿ ಸಾಮ್ರಾಜ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ ಕಾರಣದಿಂದ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಯತ್ನಗಳನ್ನು ರಾಷ್ಟ್ರೀಯ ಹೋರಾಟದ ಆರಂಭಿಕ ಕುರುಹುಗಳು ಅಥವಾ ಒಂದು ಚಿಹ್ನೆಗಳು ಎಂದೇ ಕರೆಯಬಹುದು. ಮುಖ್ಯವಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಸಾರಿಗೆ, ಸಂಪರ್ಕ, ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆ, ಪತ್ರಿಕೋದ್ಯಮದ ಬೆಳವಣಿಗೆ, ಸಾಂಸ್ಕೃತಿಕ ಸಂಘಟನೆಗಳ ಹುಟ್ಟು, ಈ ಎಲ್ಲ ಅಂಶಗಳು ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಮೂಲ ಕಾರಣಗಳಾಗಿ ಹೊರಹೊಮ್ಮಿದವು. ಅಲ್ಲದೆ ಇದೇ ಕಾಲದಲ್ಲಿ ಭಾರತದಲ್ಲಿ ಬರ ಅಥವಾ ಬರಗಾಲವು ಅಥವಾ ಕ್ಷಾಮವು ತಲೆದೋರಿ ಬ್ರಿಟಿಷರು ಈ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯರಿಗೆ ಸಹಾಯ ಹಸ್ತ ನೀಡದೇ ಇರುವುದರಿಂದ ಭಾರತೀಯರು ಸಹ ಬ್ರಿಟಿಷರ ವಿರುದ್ಧ ಎದ್ದು ನಿಂತರು. ಇನ್ನು ಮುಖ್ಯವಾಗಿ ಈ ಎಲ್ಲ ಕಾರಣಗಳಿಂದಾಗಿ
ಬ್ರಿಟಿಷ್ ವಿರೋಧಿ ಆಕ್ರೋಶವನ್ನು ಭಾರತೀಯರು ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಇದೇ ಒಂದು ಕಾಲಘಟ್ಟದಲ್ಲಿ ಸಾಮಾನ್ಯ ಜನರು, ಮುಖ್ಯವಾಗಿ ರೈತರು, ಬುಡಕಟ್ಟು ಜನಾಂಗದವರು ತಮ್ಮದೇ ಆದ ಒಂದು ವಿಧಾನದಲ್ಲಿ ಹೋರಾಟಗಳನ್ನು ರೂಪಿಸಿಕೊಂಡು ಬ್ರಿಟಿಷರ ವಿರುದ್ಧ ಎದೆ ಉಪ್ಪಿಸಿ ನಿಂತರು. ವಿವಿಧ ಬಗೆಯ ಸಂಕಷ್ಟಗಳಿಗೂ ಒಳಗಾದ ಭಾರತೀಯರು 1857ರ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ, ಇದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, 1857ರ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ರೀತಿಯಲ್ಲಿಯೇ ಸಹ ತಮ್ಮ ಹೋರಾಟ ಪ್ರತಿರೋಧವನ್ನು ತೋರಿ ಪ್ರಥಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದರು. ಅಲ್ಲದೆ ಮುಖ್ಯವಾಗಿ ಬಿರ್ಸಾ ಮುಂಡಾ ಇಂದಿನ ಒಂದು ಉತ್ತರ ಭಾರತದ ಬಿಹಾರ್, ಉತ್ತರ ಪ್ರದೇಶ್, ಬೆಂಗಾಲ್, ಅಲ್ಲದೆ ಅರುಣಾಚಲ್ ಪ್ರದೇಶ್, ಈ ಒಂದು ಭಾಗಗಳಲ್ಲಿ ಈ ಬುಡಕಟ್ಟು ಜನರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು. ಅಲ್ಲದೆ ಇದೆಲ್ಲದರ ಪರಿಣಾಮವಾಗಿ 1858ರಲ್ಲಿ ಬ್ರಿಟನ್ನಿನ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿ ಆಡಳಿತವನ್ನು ನೇರವಾಗಿ ಬ್ರಿಟನ್ನಿನ ರಾಣಿಯ ಹೆಸರಲ್ಲಿ ನಡೆಸಲು ಆಲೋಚಿಸಿದಲ್ಲದೆ ಅದನ್ನು ಜಾರಿಯೂ ಸಹಗೊಳಿಸಿತು. ಮುಖ್ಯವಾಗಿ ಇಂಗ್ಲಿಷ್ ಅನ್ನು ಕಲಿತ ಹೊಸ ವಿದ್ಯಾವಂತ ವರ್ಗ ಭಾರತದ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಸ್ಪಷ್ಟಗೊಳಿಸುವ ಮತ್ತು ಜನರ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದರಿಂದ ರಾಷ್ಟ್ರೀಯತೆ ಒಂದು ಆಶಯವಾಗಿ ಸ್ಪಷ್ಟ ರೂಪ ಪಡೆಯಿತು. ಇದರ ಮುಂದುವರೆದ ಸಾಂಸ್ಥಿಕ ರೂಪವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಪ್ರೀತಿಯ ಮಕ್ಕಳೇ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ರೂಪುಗೊಳ್ಳುವಿಕೆಯಾಗಲಿ, ಇದು ಒಂದು ದಿನದಲ್ಲಿ ನಡೆದ ಕೆಲಸ ಕಾರ್ಯವಲ್ಲ. ಇದು ಹಲವಾರು ವರ್ಷಗಳ, ಹಲವಾರು ನಾಯಕರುಗಳ, ಹಲವಾರು ಜನರ ಕೊಡುಗೆಯಿಂದ, ತಮ್ಮದೇ ಆದಂಥ ತ್ಯಾಗ ಬಲಿದಾನಗಳಿಂದ ನಿರ್ಮಾಣವಾದಂಥ ಅಂಶಗಳು. ಭಾರತವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಯ ನಂತರ ರಾಜಕೀಯವಾಗಿ ಅತಿ ಮುಖ್ಯವಾದ ತಿರುವನ್ನು ಪಡೆಯುವುದಲ್ಲದೆ ಹೊಸ ಪರ್ವಕ್ಕೆ ಮುನ್ನುಡಿಯನ್ನು ಹಾಡಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ ಮತ್ತು ದ ಇಂಡಿಯನ್ ಅಸೋಸಿಯೇಷನ್ ಮುಂತಾದ ಪಕ್ಷಗಳು, ಪತ್ರಿಕೆಗಳು, ಅಲ್ಲದೆ ಬೇರೆ ಬೇರೆ ನಿಯತಕಾಲಿಕೆಗಳು ಇವೆಲ್ಲವೂ ಸೇರಿ ತಮ್ಮದೇ ಆದಂಥ ಒಂದು ವಿಧಾನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರೂಪುಗೊಳ್ಳುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ಇನ್ನು ಮುಖ್ಯವಾಗಿ ಕಾಂಗ್ರೆಸ್ನಂಥ ರಾಷ್ಟ್ರೀಯ ಸಂಘಟನೆಯ ಹುಟ್ಟು ಅನಿವಾರ್ಯವಾಯಿತು. ಏಕೆಂದರೆ ಭಾರತದ ರಾಜಕೀಯ ದಿಕ್ಕನ್ನು ಬದಲಿಸಿದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ 1885ರಲ್ಲಿ ಬಾಂಬೆ ನಗರದಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ಹುಟ್ಟಿಕೊಂಡಿತು. ಭಾರತದ ಜನರು ಭಾರತದ ಪರವಾಗಿ ಹೋರಾಡಲು ಒಂದು ವೇದಿಕೆ ಅಂದು ಅತಿ ಅವಶ್ಯಕವಾಗಿ ಭಾರತೀಯರಿಗೆ ಬೇಕಾಗಿತ್ತು. ಹಾಗಾಗಿ ಭಾರತೀಯರ ಒಂದು ಆಶೋತ್ತರಗಳನ್ನು ಒಂದು ನಿರ್ದಿಷ್ಟ ದಾರಿಯಲ್ಲಿ ಸಾಗುವಂತೆ ಒಂದು ವೇದಿಕೆಯ ಅವಶ್ಯಕತೆ ಅಂದು ಇತ್ತು. ಇದನ್ನು ಮನಗಂಡಂತ ಬ್ರಿಟಿಷ್ ಅಧಿಕಾರಿ ಎ.ಓ. ಹ್ಯೂಮ್ ಎನ್ನುವರು ತಮ್ಮದೇ ಆದ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಭಾರತೀಯರ ಒಡಗೂಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಬ ಒಂದು ಹೊಸ ಸಂಘಟನೆಯನ್ನ ಆರಂಭಿಸಿದರು.
ಮುಖ್ಯವಾಗಿ ಹೇಳುವುದಾದರೆ 1885ರಲ್ಲಿ ಬಾಂಬೆ ನಗರದಲ್ಲಿ ನಡೆದ ಕಾಂಗ್ರೆಸ್ ಪ್ರಥಮ ರಾಷ್ಟ್ರೀಯ ಅಧಿವೇಶನ ನಡೆಯಿತು. ಇದರ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಆಯ್ಕೆಗೊಂಡು ಇದನ್ನು ಯಶಸ್ವಿಯಾಗಿ ನೆರವೇರಿಸಿ ಭಾರತೀಯರಿಗೆ ಒಟ್ಟಾಗಲು ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಷಯದಲ್ಲಿ ನಾವು ನೋಡುವುದಾದರೆ ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ A.O. ಹ್ಯೂಮ್ ಅವರು ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾ ಕೇಂದ್ರಗಳಲ್ಲಿದ್ದ ರಾಜಕೀಯ ನಾಯಕರನ್ನು ಒಟ್ಟುಗೂಡಿಸಿ ಎಲ್ಲರನ್ನು ಭೇಟಿ ಮಾಡಿ ಅವರ ಜೊತೆಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಅಂದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಕಾಂಗ್ರೆಸ್ನ ಪ್ರಮುಖ ಉದ್ದೇಶ ಅಂದಿನ ದಿನಗಳಲ್ಲಿ ಆರಂಭಿಕ ಸಭೆಯಲ್ಲಿಯೇ ಕಾಂಗ್ರೆಸ್ ತನ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸುವುದು ಎಂದು ತುಂಬ ಸ್ಪಷ್ಟವಾಗಿ ಸಾರಿತು. ಅಲ್ಲದೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುಮುಖಿ ಧಾರೆಗಳನ್ನು ಹೊಂದಿದ್ದ ಭಾರತೀಯರಲ್ಲೇ ಅವುಗಳಲ್ಲಿ ಐಕ್ಯತೆಯನ್ನು ಸಾಧಿಸಲು ಹಂತ ಹಂತವಾಗಿ ಶ್ರಮಿಸಲು ಕಾಂಗ್ರೆಸ್ ಮುಂದಾಯಿತು. ಇನ್ನು ಮುಖ್ಯವಾಗಿ ಹೇಳುವುದಾದರೆ ದೇಶಿ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಪ್ರಕಟಿಸಿ ಆ ಮೂಲಕ ರಾಜಕೀಯ ಸಮಸ್ಯೆಗಳ ಚರ್ಚೆ ಕಾಂಗ್ರೆಸ್ ಆರಂಭಿಸಿತು. ಇದರಿಂದಾಗಿ ರಾಜಕೀಯ ಸಮಸ್ಯೆಗಳು ಮತ್ತು ವಿಚಾರಗಳು ಜನರ ಮನಮುಟ್ಟತೊಡಗಿದವು. ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆಯನ್ನು ಗಮನಿಸಿದ ಬ್ರಿಟಿಷರು ಇದನ್ನು ಯಾವ ರೀತಿಯಾಗಿ ನಾವು ತಡೆಯಬಹುದು ಎಂದು ಹಲವಾರು ತಂತ್ರಗಳನ್ನು ಹೆಣೆಯತೊಡಗಿದರು. ಹಿಂದೂ ಮುಸ್ಲಿಮರನ್ನು ಬೇರ್ಪಡಿಸುವ ರಾಜಕೀಯ ತಂತ್ರಗಾರಿಕೆಯನ್ನು ಜಾರಿಗೆ ತರುವಲ್ಲಿ ಪ್ರಯತ್ನ ಪ್ರಾರಂಭಿಸಿದರು. ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಚನಾತ್ಮಕವಾದ ಕಾರ್ಯತಂತ್ರಗಳನ್ನು ರೂಪಿಸುತ್ತಾ ಸಾಗಿತು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕೆಲವು ವಿಚಾರಗಳನ್ನು ಕುರಿತು ತಮ್ಮದೇ ಆದಂಥ ಭಿನ್ನಾಭಿಪ್ರಾಯಗಳು ಉದಯಿಸಲು ಆರಂಭಗೊಂಡವು. ಹಾಗಾಗಿ ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷಗಳನ್ನು ನಾವು ಮಂದಗಾಮಿಗಳ ಯುಗ ಎಂದು ಕರೆಯುತ್ತೇವೆ. ಮಂದಗಾಮಿಗಳಲ್ಲಿ ಮುಖ್ಯವಾಗಿ WC ಬ್ಯಾನರ್ಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ ಅತಿ ಮುಖ್ಯವಾದಂಥ ನಾಯಕರುಗಳು ಆಗಿದ್ದರು. ಅಲ್ಲದೆ ಅನಂತರ ಮಂದಗಾಮಿಗಳು ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿ ತಮ್ಮದೇ ಆದಂಥ ಬೇಡಿಕೆಗಳನ್ನು ಬ್ರಿಟಿಷರ ಮುಂದಿಡಲು ಆರಂಭಿಸಿದರು. ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದರು. ಮಂದಗಾಮಿಗಳು ಜನರಲ್ಲಿ ರಾಜಕೀಯ ಎಚ್ಚರವನ್ನು ತರುವ ಪ್ರಯತ್ನ ಮಾಡತೊಡಗಿದರು. ಅಲ್ಲದೆ ಭಾರತೀಯರಿಗೆ ಸಲ್ಲಬೇಕಾದ ನ್ಯಾಯವನ್ನು ಕುರಿತು ಸಭೆಗಳನ್ನು ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುತ್ತಿದ್ದರು. ಮಂದಗಾಮಿಗಳ ಬೇಡಿಕೆಗಳಲ್ಲಿ ಅತಿ ಮುಖ್ಯವಾದವುಗಳು ಎಂದರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಬ್ರಿಟಿಷರ ಸಹಕಾರ ಪಡೆಯುವುದು, ಸೈನಿಕ ವೆಚ್ಚ ಕಡಿಮೆ ಮಾಡುವಂತೆ ಬ್ರಿಟಿಷರ ಆಡಳಿತದ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದು, ಭಾರತೀಯರಿಗೆ ಉತ್ತಮ ಶಿಕ್ಷಣ ಕೊಡಿಸುವತ್ತ ಪ್ರಯತ್ನ ಮಾಡುವುದು, ಅಲ್ಲದೆ ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕೆಂದು ಒತ್ತಾಯಿಸುವುದು. ಈ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಮಂದಗಾಮಿಗಳು ಹೋರಾಟವನ್ನು ನಡೆಸಿಕೊಂಡು ಸಾಗಿದರು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದಾದ ಅಡ್ಡ ಪರಿಣಾಮಗಳನ್ನು ಮೊಟಕುಗೊಳಿಸಿ
ಭಾರತೀಯರಿಗೆ ಅನುಕೂಲವಾಗುವಂತ ನೀತಿ ನಿಯಮಗಳನ್ನು ರೂಪಿಸುವಲ್ಲಿ ಎಲ್ಲ ರೀತಿಯ ಒತ್ತಡವನ್ನು ಹೇರಲು ಮಂದಗಾಮಿಗಳು ಮುಂದಾದರು. ಮಂದಗಾಮಿಗಳಲ್ಲಿ ಅತಿ ಮುಖ್ಯವಾದ ನಾಯಕರಾದಂಥ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂಬ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಕಿ ಅಂಶಗಳೊಂದಿಗೆ ಬ್ರಿಟಿಷರಿಗೆ, ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಲ್ಲದೆ ಭಾರತೀಯರಿಗೆ ಮನಗಾಣುವಂತೆ ವಿವರಿಸಿದರು. ದಾದಾಬಾಯಿ ನವರೋಜಿಯವರು ಈ ಒಂದು ಅಂಶಗಳನ್ನು ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ವ್ಯವಸ್ಥಿತವಾದಂಥ ಹೋರಾಟಕ್ಕೆ ಮುಂದಾದರು. ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತದ ಮೂಲಕ ಬ್ರಿಟಿಷರು ಹೇಗೆ ಆಮದನ್ನು ಹೆಚ್ಚಿಸಿ, ರಫ್ತನ್ನು ಕಡಿಮೆ ಮಾಡಿ, ಪ್ರತಿಕೂಲ ಸಂದಾಯ ಉಂಟಾಗುವಂತೆ ಮಾಡಿ, ಭಾರತದ ಸಂಪತ್ತನ್ನು ಹೇಗೆ ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತೆಂದು ತುಂಬಾ ವ್ಯವಸ್ಥಿತವಾಗಿ ಪ್ರತಿಪಾದಿಸಿದರು. ಈ ಒಂದು ಸಿದ್ಧಾಂತಕ್ಕೆ ನಾವು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಕರೆಯುತ್ತೇವೆ. ಅಲ್ಲದೆ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ, ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಭಾರತದ ಅಪಾರವಾದ ಸಂಪತ್ತು ಇಂಗ್ಲಿಷರ ಪಾಲಾಗುತ್ತಿತ್ತು. ದಾದಾಬಾಯಿ ನವರೋಜಿ ಅವರಂತೆ ಆರ್.ಸಿ. ದತ್ ಅವರು ಕೂಡ ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತನ್ನು ಬ್ರಿಟಿಷರು ಹೇಗೆ ಬರಿದು ಮಾಡಿದ ರೀತಿಯನ್ನು ವಿವರಿಸಿದರು. ಈ ಎಲ್ಲ ಕಾರಣಗಳಿಂದಾಗಿ ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲವೆಂದು ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳೋದಾದರೆ ಪ್ರೀತಿಯ ಮಕ್ಕಳೇ, ಪರೀಕ್ಷೆಯಲ್ಲಿ ಪದೇ ಪದೇ ಮಂದಗಾಮಿಗಳ ಬೇಡಿಕೆಗಳು ಏನು, ಅಲ್ಲದೆ ಕಾಂಗ್ರೆಸ್ ಹುಟ್ಟುವಿಕೆಯನ್ನು ಕುರಿತು ಚರ್ಚಿಸಿ, ಈ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಲಾಗಿದೆ. ಮುಂದಿನ ಒಂದು ತರಗತಿಯಲ್ಲಿ ನಾವು ಉಗ್ರವಾದಿಗಳು ಹಾಗೂ ಕ್ರಾಂತಿಕಾರಿಗಳನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ತೀವ್ರವಾದಿಗಳು ಮತ್ತು ಕ್ರಾಂತಿಕಾರಿಗಳನ್ನು ಕುರಿತು ಚರ್ಚೆ ಮಾಡೋಣ. ತೀವ್ರವಾದಿಗಳು, ಇವರಲ್ಲಿ ಮುಖ್ಯವಾದ ನಾಯಕರುಗಳು ಎಂದರೆ ಅರಬಿಂದೋ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಮತ್ತು ಬಾಲ ಗಂಗಾಧರ್ ತಿಲಕ್. ಇವರನ್ನು ಪ್ರೀತಿಯಿಂದ ಲಾಲ್, ಬಾಲ್, ಪಾಲ್ ಎಂದು ಕರೆಯುತ್ತಿದ್ದರು. ಈ ಒಂದು ನಾಯಕರು ಬ್ರಿಟಿಷರ ವಿರುದ್ಧ ಉಗ್ರ ಹೋರಾಟದಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಭಾರತೀಯರಿಗೆ ಸ್ವಲ್ಪ ಮಟ್ಟಿಗಿನ ಅಧಿಕಾರವನ್ನು ಬ್ರಿಟಿಷರು ಹಸ್ತಾಂತರಿಸಿದರು. ಆದರೂ ಸಹ ಭಾರತೀಯರಿಗೆ ಯಾವುದೇ ರೀತಿಯಾದಂಥ ಕಾಯ್ದೆ ಕಾನೂನುಗಳು ಮಾಡುವತ್ತ ಚರ್ಚೆ ಮಾಡುವಲ್ಲಿ ಮಾತ್ರ ಭಾಗವಹಿಸಲು ಅವಕಾಶ